ಹೀಗಿದ್ಮೇಲೆ ನೀವು ಒಂಥರ ಕಣ್ಣಿದ್ದು ಕುರುಡ್ರಿದ್ದ ಹಾಗೆ. ಅದಕ್ಕೆ ಹಿಂಗೆಲ್ಲ ನನ್ನ ಮನ್ಸಿಗೆ ನೋವಾಗಂಗೆ ಮಾತಾಡ್ಬೇಡಿ. ನನ್ನ ಪ್ರೀತಿಗೆ ನೀವೇ ದಿಕ್ಕು ಅಂತ ನಂಬಿರೋ ನಾನು. ಈಗ ನೀವೇ ಹಿಂಗೆಲ್ಲ ಮಾತಾಡ್ಬಿಟ್ರೆ ನಂಗೆ ತಡ್ಕೊಳಕ್ಕಾಗಕ್ಕಿಲ್ಲ. ನಿಮ್ಮ ಮನ್ಸಿಗೆ ನೋವು ಮಾಡೋದು ನನಗೆ ಖುಷಿ ಕೊಡುತ್ತೆ ಅಂತ ಅನ್ಕೊಂಡಿದ್ದೀರಾ? ಅಥವಾ ನಿಮ್ಮೇಲೇನೋ ಕೋಪ ಇದೆ ಅನ್ನೋ ಕಾರಣಕ್ಕೆ ನಾನು ಈ ಥರ ಎಲ್ಲ ಮಾತಾಡ್ತಾ ಇಲ್ಲ. ನೋಡಿ ಸಿದ್ದು, ಪ್ರಪಂಚದಲ್ಲಿ ಪ್ರೀತಿ ಮಾಡುವಂಥ ಅದೃಷ್ಟ ಸಿಗೋದು ಕೆಲವ್ರಿಗೆ ಮಾತ್ರ. ಅವ್ರು ಪ್ರೀತಿದವ್ರನ್ನೇ ಮದುವೆ ಆಗುವಂಥ ಅದೃಷ್ಟ ಸಿಗೋದು ಇನ್ನೂ ಕೆಲವ್ರಿಗೆ ಮಾತ್ರ. ನಿಮಗೆ ಎರಡಕ್ಕೂ ಅವಕಾಶ ಸಿಕ್ಕಿದ್ರು ಆದರೆ ನೀವು ಸರಿಯಾಗಿ ಬಳಸ್ಕೊಳ್ತಾ ಇಲ್ವಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ಹರ್ಟ್ ಆಗ್ತಿದೆ. ನಿಮಗೆ ಟೆನ್ಷನ್ ಆಗ್ತಿದೆಯೋ ಬಿಡ್ತಿದೆಯೋ ನನಗಂತೂ ಗೊತ್ತಿಲ್ಲ. ನನಗಂತೂ ಎಲ್ಲಿ ಮನೆಯವರೆಲ್ಲ ಸೇರಿ ನಿಮ್ಗೆ ಇಷ್ಟ ಇಲ್ಲದೆ ಇರೋರ ಜೊತೆ ಈ ಮದುವೆ ಮಾಡಿ ಜೀವನ ಪೂರ್ತಿ ನೀವು ನರಳ್ಕೊಂಡೇ ಬದುಕ್ತೀರೇನೋ ಅನ್ನೋ ಟೆನ್ಷನ್ ನನಗಾಗ್ತಿದೆ ಸಿದ್ದು. ಸ್ವಲ್ಪ ಧೈರ್ಯ ತಂದ್ಕೊಂಡು ಈ ಸಿಚುವೇಶನ್ ಎಲ್ಲ ಫೇಸ್ ಮಾಡಿ ನಿಮ್ಮ ಪ್ರೀತಿನ ಉಳಿಸ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀನಿ ನಾನು. ನೋಡಿ ನೋಡಿ, ನಾನು ಇಷ್ಟೆಲ್ಲ ನಿಮ್ಮ ಒಳ್ಳೇದಕ್ಕಿಂತ ಹೇಳ್ತಾ ಇದ್ರು, ನೀವು ಮನೆಯವ್ರನ್ನೆಲ್ಲ ಎದುರಿಸಿ ನಿಮ್ಮ ಪ್ರೀತಿನ ಉಳಿಸ್ಕೋತೀನಿ ಅಂತ ಒಂದೇ ಒಂದು ಮಾತು ಹೇಳ್ತಿಲ್ವಲ್ಲ ಸಿದ್ದು. ಅಂದಮೇಲೆ ನನ್ನ ಮಾತಿಗೆ ಏನು ಬೆಲೆ ಹೇಳಿ? ಅಯ್ಯೋ ಅದಕ್ಕೆ ನನಗೂ ಮನೆಯವ್ರನ್ನೆಲ್ಲರೂ ಎದುರಿಸಿ ನನ್ನ ಪ್ರೀತಿನ ಉಳಿಸ್ಕೋಬೇಕು ಅನ್ನೋ ಆಸೆ ಅದೇ. ಆದರೆ ಇಷ್ಟು ವರ್ಷ ನಾನು ಬೇಕು ಬೇಡಗಳನ್ನ ಕೊಟ್ಟರು ಅಪ್ಪಾಜಿಗೆ ವಿಷಯ ಗೊತ್ತಾದ್ರೆ ಅವ್ರ ಮನ್ಸಿಗೆ ಎಷ್ಟು ಬೇಜಾರಾಗುತ್ತೋ, ಅಮ್ಮಂಗೆ ಎಷ್ಟು ನೋವಾಗುತ್ತೋ ಅನ್ನೋ ಭಯ ಆಯ್ತಿದೆ. ಅದರಲ್ಲೂ ಅವ್ರು ನನ್ನ ಮೇಲೆ ಬೇಜಾನ ಆಸೆ ಮಡಿಕೊಂಡಿದ್ದಾರೆ. ಆ ಆಸೆಗೆಲ್ಲ ತಣ್ಣೀರು ಎರ್ದಂಗೆ ಆಗುತ್ತಲ್ಲ ಅನ್ನೋ ಯೋಚನೆ ಬೇರೆ. ಸಿದ್ದು, ನೀವು ಹೇಳ್ತಿರೋದು ಹೇಗಿದೆ ಗೊತ್ತಾ? ಪ್ರೀತಿನೇ ದೇವರು ಅಂತ ಇದ್ದೀರಾ, ಪ್ರೀತಿನ ಪೂಜಿಸ್ತೀನಿ ಅಂತ ಇದ್ದೀರಾ, ಆದರೆ ಅದನ್ನ ಒಲಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಅಲ್ಲ ಸಿದ್ದು, ಈ ಥರ ಇರಬೇಕಾದ್ರೆ ಯಾರೇನು ಮಾಡೋಕ್ಕಾಗುತ್ತೆ ಹೇಳಿ? ಈಗಿರೋದು ಒಂದೇ ಆಪ್ಷನ್ ಸಿದ್ದು, ನೀವು ಭಾವನಾ ಅವ್ರನ್ನ ನಿಮ್ಮ ಮನಸ್ಸಿಂದ ತೆಗ್ದಾಕ್ಬಿಡಿ. ಮನೆಯವರೆಲ್ಲರೂ ಇಷ್ಟಪಟ್ಟಿರೋ ಹಾಗೆ ಪೂರ್ವಿನ ಮದುವೆ ಮಾಡಿಕೊಂಡು ಜೀವನದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿದ್ಬಿಡಿ ಅಷ್ಟು. ಇದಕ್ಕೆ ಮೀರಿ ನಾನಿನ್ನೇನು ಹೇಳೋಕ್ಕಾಗಲ್ಲ. ಏನಪ್ಪ ಮಾಡಲಿ ಇವಾಗ? ಪ್ರೀತಿ ಮಾಡ್ತವನಿ ಅಂತ ಹೇಳಿದ್ರೆ ಮನೆಯವ್ರನ್ನ ಕಳ್ಕೊತೀನಿ, ಹೇಳ್ದೆ ಹೋದ್ರೆ ಭಾವನವ್ರನ್ನ ಕಳ್ಕೊತೀನಿ. ಎಂಥ ಪರಿಸ್ಥಿತಿಗೆ ತಳ್ಬಿಟ್ಟಿದ್ಯಪ್ಪ ದೇವ್ರೆ. ಇಲ್ಲ, ಭಾವನವ್ರ ಪ್ರೀತಿನ ಯಾವುದೇ ಕಾರಣಕ್ಕೂ ಕಳ್ಕೊಬಾರ್ದು. ಅವ್ರ ಪ್ರೀತಿನ ಉಳಿಸ್ಕೋಬೇಕು. ಆಗಿದ್ದಾಗಲಿ ಈ ವಿಷಯನ ಅಪ್ಪಾಜಿಗೆ ಹೇಳ್ತೀನಿ, ಹೇಳ್ಬಿಡ್ತೀನಿ. ಮಾವ, ನಿಮ್ಗೆ ಅಕ್ಕಿ ರೊಟ್ಟಿ ಅಂದರೆ ಎಷ್ಟಿಷ್ಟ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ಎಷ್ಟು ತಿಂತೀರಾ ಅಂತಲೂ ಗೊತ್ತು. ಅಂಥದ್ರಲ್ಲಿ ಒಂದು ರೊಟ್ಟಿನೂ ಸರಿಯಾಗಿ ತಿಂದೆ ಹಾಗೆ ಬಂದ್ಬಿಟ್ರಿ. ನಮ್ಮನೆಯವ್ರು ಹೇಳಿದ ಮಾತುಗಳಿಂದಲೇ ನೀವು ಬಂದ್ರಿ ಅಂತಲೂ ನನಗೆ ಚೆನ್ನಾಗಿ ಗೊತ್ತು. ಬಿಟ್ಟಾಕಿ ಮಾವ, ಅವ್ರಿಗೋಸ್ಕರ ನೀವು ಊಟ ತಿಂಡಿ ಬಿಡೋಕ್ಕಾಗತ್ತಾ? ತಗೊಳ್ಳಿ. ಬೇಡಮ್ಮ ಬೇಡ, ನನ್ಗೆ ಯಾಕೋ ಸೇರ್ತಾ ಇಲ್ಲ. ಅವ್ರ ನಂದ ಅಂತ ನಾನು ಬಿಟ್ಟು ಬರಲಿಲ್ಲ. ತಿನ್ನಂಗಿದ್ರೆ ನಾನು ಅಲ್ಲೇ ತಿಂತಿರ್ಲಿಲ್ವಾ? ಅಪ್ಪ, ನನ್ನಿಂದ ತಾನೇ ನಿಮ್ಮೆಲ್ರಿಗೂ ಕಷ್ಟ. ಅಮ್ಮ ನನ್ನಂತವಳಿಗೆ ಯಾಕಾದರೂ ಜನ್ಮ ಕೊಟ್ರು. ನಾನು ಹುಟ್ಟಿದಾಗಲೇ ನನ್ನನ್ನು ಸಾಯಿಸ್ಬಿಡ್ಬೇಕಾಗಿತ್ತು. ನನ್ನಿಂದ ನೀವು ಇಷ್ಟೊಂದು ಅವಮಾನ ಅನುಭವಿಸ್ತಿರೋದು ನನಗೆ ನೋಡೋಕ್ಕಾಗ್ತಿಲ್ಲ ಅಪ್ಪ. ಭಾವನ, ನೀನು ಈಗೆಲ್ಲ ಮಾತಾಡಬೇಡಮ್ಮ. ಇದ್ರಲ್ಲಿ ನಿಂದೇನೂ ತಪ್ಪಿಲ್ಲ. ತಪ್ಪು ನಮ್ಮದಮ್ಮ. ನಾವು ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸಂಗಾಗಿದೆ. ನೋಡು, ನೀನು ಈಗೆಲ್ಲ ಮಾತಾಡಿದ್ರೆ ನನಗೆ ಇನ್ನೂ ನೋವು ಆಗುತ್ತೆ. ಮತ್ತಿನ್ನೇನಪ್ಪ ಮಾಡಲಿ? ನಾನು ಮಾಡಿದ ತಪ್ಪಿಂದ ತಾನೆ ನಿಮಗೆ ಇಷ್ಟೊಂದು ನೋವು. ನಾನೇ ಇಲ್ಲ ಅಂದರೆ ಎಲ್ಲರೂ ನೆಮ್ಮದಿಯಾಗಿರ್ಬೋದಾಗಿತ್ತು ಅಲ್ವಾ? ಅವನು ಯಾಕೆ ಎಲ್ಲ ಮಾತಾಡ್ತಾ ಇದೀಯಾ? ಜೀವನದಲ್ಲಿ ಏನೇ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಛಲ ಇರಬೇಕು.
ಅದ್ರ ಬದಲು ಹೀಗೆಲ್ಲ ಮಾತಾಡಿ ಮುಂದಿರೋ ಮನಸ್ಸುಗಳನ್ನ ಮತ್ತಷ್ಟು ನೋಯಿಸ್ಬೇಡ. ನೋಡು, ಜೀವನನ ಎಷ್ಟೊಂದು ನೋಡಿದೀಯ. ಮೊದಲು ನಿನ್ನ ಮನಸ್ಸಲ್ಲಿರೋ ಇಂಥ ಆಲೋಚನೆಗಳನ್ನ ಕಿತ್ತಾಕು. ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ. ನಿಮ್ಮ ಅಣ್ಣ ಹೇಗೆ ಅಂತ ನನಗಿಂತ ಚೆನ್ನಾಗಿ ನಿನಗೆ ಗೊತ್ತು. ವಿಷಯ ಎಲ್ಲರಿಗೂ ಹೇಳಿದ್ದೆ ತಾನೆ, ಅಲ್ಲೇನು ತೊಂದರೆ ಇಲ್ವಲ್ಲ? ದಣ್ಯಾರ, ನೀವು ನಿಮ್ಮ ಕಾರ್ಯಕ್ರಮದ ಬಗ್ಗೆ ಏನೂ ಚಿಂತೆ ಮಾಡಬೇಡ್ರಿ. ಎಲ್ಲ ವ್ಯವಸ್ಥೆ ಭಾಳ ಬರಾಬರಿ ಮಾಡೇನ್ರಿ ನಾ. ಆ ಕಾರ್ಯಕ್ರಮಕ್ಕೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಇದು ನಮ್ಮ ಮರ್ವಾದೆ ಪ್ರಶ್ನೆ. ನಾವು ಇಷ್ಟು ದಿವಸ ಮಾಡ್ಕೊಂಬಂದಿದ್ದು ರಾಜಕೀಯನೇ ಬೇರೆ, ನಾವಿವಾಗ ಶುರು ಮಾಡ್ತಾರೋ ರಾಜಕೀಯನೇ ಬೇರೆ. ಯಾಕೆಂದರೆ ನಾವು ಆ ಮುನ್ಸ್ವಾಮಿ ಜೊತೆ ಕೈ ಜೋಡಿಸಿರೋದು ನಮ್ಮಲ್ಲೇ ಕೆಲವ್ರಿಗೆ ಇಷ್ಟ ಇಲ್ಲ. ಅವ್ರೇನಾದರೂ ಕಿತಾಪತಿ ಮಾಡಿಬಿಟ್ರೆ ತುಂಬ ಕಷ್ಟ ಆಗ್ತದೆ. ಅದಕ್ಕೆ ನೀವೆಲ್ಲ ಅದ್ರ ಕಡೆನೂ ಸ್ವಲ್ಪ ಗಮನ ಕೊಡಬೇಕಾಯ್ತದೆ. ದಣ್ಯಾರ, ನೀವು ಯಾಕೆ ಟೆನ್ಷನ್ ಮಾಡ್ಕೊಳಕತ್ತೀರಿ? ಎಲ್ಲ ಕಾರ್ಯಕ್ರಮನು ಪ್ರತಿಯೊಂದೂ ಚಾಚು ತಪ್ಪದ ರೆಡಿ ಮಾಡೇನ್ರಿ. ನೀವೇನೂ ತಲೆ ಕೆಡ್ಸ್ಕೊಬೇಡ್ರಿ ದಣ್ಯಾರ. ಟೆನ್ಷನ್ ಆಗದೆ ಇರ್ತದಲ್ಲ. ನನ್ನ ಮಗ ಸಿದ್ದೇಗೌಡನ ಮದುವೆ ಆಗೋವರೆಗೂ ನಂಗೆ ಟೆನ್ಷನ್ ಇದ್ದಿದೆಯಾ? ನನ್ನ ದೊಡ್ಡ ಮಗನ ಮದುವೆಗೆ ನಾನು ಇಷ್ಟೊಂದು ತಲೆ ಕೆಡ್ಸ್ಕೊಂಡಿರಲಿಲ್ಲ. ಅವನ ಮದುವೆ ಹೂವು ಇದ್ದಂಗೆ ಆಗೋಯ್ತಲ್ಲ. ದಣ್ಯಾರ, ಈ ಮದುವೆನೂ ಹಂಗ ಆಕತ್ರಿ. ಹುಡುಗ ಹುಡುಗಿನೂ ಒಪ್ಕೊಂಡಾರ, ಸಾಲದಕ್ಕೆ ನಿಮ್ಮ ಮನೆಯವರು ಒಪ್ಕೊಂಡಾರ, ಅವರೂ ಒಪ್ಕೊಂಡಾರ. ನಿಮ್ಮ ಮನಸ್ಸಿಗೆ ಹೆಂಗೆ ಸಮಾಧಾನ ಆಕತ್ತೋ ಹಂಗ ಈ ಮದುವೆನೂ ನಡೀತೈತ್ರಿ ದಣ್ಯಾರ.